ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯಿತೋ ಇಲ್ವೋ ನಂಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂತಂದ್ರೆ ಒಂದು ಸ್ವಲ್ಪ ಸಿಂಪಲ್ ಮಾಡಿದ್ವಿ ಸ್ನೇಹಿತರೆ, ಜಾಸ್ತಿ ಎಲ್ಲ ಹೊರಗಡೆ ಹೋಗಿರಲಿಲ್ಲ ನಾವು. ಸೊ ಸ್ನೇಹಿತರೆ, ಇದೇ ಮಾತು ನಾನು ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನು ಅಂತಂದ್ರೆ ಇವತ್ತು ನಾಗರ ಪಂಚಮಿ ಹಬ್ಬ ಇದೆ ಇವತ್ತು. ಸೊ ನಾಗರ ಪಂಚಮಿ ಹಬ್ಬದ ಸ್ನೇಹಿತರೆ ನಿಮ್ಮೆಲ್ರಿಗೂ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಿಮಗೆ ಬನ್ನಿ, ಇವಾಗೆಲ್ಲ ಪೂಜೆ ಮಾಡಿದೀವಿ, ಎಲ್ಲ ಅಡಿಗೆ ರೆಡಿ ಮಾಡಿದೀವಿ, ನೈವೇದ್ಯ ರೆಡಿ. ಪೂಜೆ ಮಾಡ್ಬಿಟ್ರ? ಇಲ್ಲ, ಪೂಜೆಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನನ್ನ ಮೊಮ್ಮಕ್ಕಳು ಸ್ನಾನ ಮಾಡ್ತಾ ಇದಾರೆ, ನನ್ನ ಸೊಸೆ ಮೊಮ್ಮಕ್ಕಳು ಎಲ್ಲ ಅವ್ರು ಬಂದ್ ಕೂಡಲೇ ಪೂಜೆ ಸ್ಟಾರ್ಟ್ ಮಾಡೋ ಸ್ನೇಹಿತರೆ. ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮಮ್ಮ ಅಂತ ನೋಡಿ, ನಮ್ಮ ಅಕ್ಕ ಅವರಿಂದ ಎಲ್ಲರೂ ಬರ್ತಾ ಇದಾರೆ ಮನೆಗೆ. ನಾಗರ ಪಂಚಮಿ ಹಬ್ಬ ಇದೆ. ಹಬ್ಬ ಆದ್ಮೇಲೆ ಸಹಜವಾಗಿ ಎಲ್ಲರೂ ಬಂದೇ ಬರ್ತಾರೆ ಮನೆಗೆ. ಅವ್ರು ಬರ್ತಾರೆ. ಇವತ್ತು ನಾವೆಲ್ಲರೂ ಹೆಣ್ಮಕ್ಳು. ಓ, ಹೆಣ್ಮಕ್ಳ ಹಬ್ಬನ ಇದು? ಓ ಓಕೆ, ಅದ್ ನನಗೆ ಗೊತ್ತಿರಲಿಲ್ಲ. ಸೊ ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಏನಂತಾರ ಅದಕ್ಕೆ, ನಾಗರಕಟ್ಟೆ ಇದೆ. ಅಲ್ಲಿ ಹೋಗ್ಬಿಟ್ಟು ಹಾಲ್ ಏರಿಯಾದೆಲ್ಲ ಮಾಡ್ತಾರಲ್ಲ, ಅದನ್ನು ಕೂಡ ಎಲ್ಲ ತೋರಿಸಿ ಇವತ್ತಿನ ವ್ಲಾಗಲ್ಲಿ ಏನಾಗುತ್ತೆ ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ನಮ್ಮಮ್ಮ ಸ್ಪೆಷಲ್ ಆಗಿ ಏನೋ ಮಾಡಾರೆ, ನನ್ನ ಫೇವ್ರೇಟ್ ಶೇಂಗದ ಉಂಡೆ, ಶೇಂಗದ ಒಳಗೆ ಏನೇನೋ ಮಾಡಾರೆ, ಎಲ್ಲ ನನ್ನ ಫೇವ್ರೇಟ್, ಎಲ್ಲ ತೋರಿಸ್ತೀನಿ ಅಂತ ನಿಮಗೆ. ಬನ್ನಿ ಫಸ್ಟ್ ಪೂಜೆ ಮಾಡ್ಕೊಂಡು ಮುಂದಿನ ಭಾಗನ ಹಾಗೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವಾಗ ಸ್ಲೈಟಾಗಿ ಒಂದು ಸ್ವಲ್ಪ ಪ್ಲಾನಲ್ಲಿ ಚೇಂಜ್ ಆಯಿತು. ಯಾಕಂತಂದರೆ ಮಕ್ಕಳು ಅದು ರೆಡಿ ಹಾಕೊಂಡು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅದಕ್ಕೆ ನಮ್ಮಮ್ಮ ಪೂಜೆ ಮಾಡೋಕೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರೆ, ಅದಕ್ಕೆ ಪೂಜೆ ಮಾಡ್ಕೊಂಬೋಣ ಅಂತ ನೋಡಿ ನಮ್ಮಮ್ಮ ಚಿಕ್ಕದಾಗಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಒಂದೇನು ಅಂದರೆ, ನಾನು ಎಲ್ಲರ ಮನೇಲಿ ಏನೇನೋ ಡಿಸೈನ್ ಮಾಡ್ತೀನಿ, ಇಂಟೀರಿಯರ್ ಡಿಸೈನಿಂಗ್ ಎಲ್ಲ. ನಮ್ಮ ಮನೇಲಿ ನನಗೆ ದೇವ್ರ ಮನೆಯದು ಡಿಸೈನ್ ಮಾಡೋದೇ ಒಂದು ಸ್ವಲ್ಪ ಕರೆಕ್ಟಾಗಿ ತಪ್ತಾ ಇದೆ. ಒಂದು ನೀಟಾಗಿ ಒಂದು ಪ್ಲಾನ್ ಮಾಡ್ಕೊಬೇಕು ಅಂತ ಇದ್ದೀನಿ. ಅದ್ರ ಟೈಮ್ ಯಾವ ಬರುತ್ತೆ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಕೂಡ ಯಾವಾಗಿಂದ ಹೇಳ್ತಾನೆ ಇದ್ದಾರೆ ಏನಮ್ಮ, ದೇವ್ರ ಮನೆನೇ ಒಂದು ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ ನಮ್ಗೆ. ಒಂದ್ ಕಡೆ ಗೂಡಲ್ಲಿ ಕೂಡಿಸ್ದಂಗೆ ಆಗೋಗ್ಬಿಟ್ಟಿದೆ. ಅದು ಹೆಂಗಾಗಿದೆ ಅಂದ್ರೆ ಆಂಗಲ್ ಬೇರೆ ಒಂದ್ ಕಡೆ ಸಪ್ರೇಟ್ ನೋಡಿ ಸ್ನೇಹಿತರೆ. ಇಲ್ಲಿ ಈ ತರ ಇದೆ ಆಂಗಲ್. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೈಡ್ಗೆ ಹಿಂಗ್ ಮಾಡ್ತಾರೆ, ಇಲ್ಲೇ ಎದುರುಗಡೆನೆ ಸ್ಟವ್ ಕಿಚನ್ ಎಲ್ಲ ಹಿಂಗಾಗಿದೆ. ಸೊ ಅದಕ್ಕೆ ನಂದೇನಿದೆ ಇನಿಷಿಯಲ್ ಪ್ಲಾನ್ ಅಂತಂದ್ರೆ, ಅಲ್ಲಿ ಫ್ರಿಡ್ಜ್ ಇದೆಯಲ್ಲ ಆ ಜಾಗದಲ್ಲಿ ಈ ಕಡೆ ಫೇಸಿಂಗ್ ಹಿಂಗೆ ನಾವು ದೇವ್ರ ಮನೆ ಮಾಡೋಣ ಅಂತ ಅಲ್ಲಿ ಪ್ಲಾನ್ ಮಾಡ್ಕೊಂತ ಇದೀನಿ. ಸೊ ಅದು ಹೆಂಗಾಗತ್ತೆ ಅಂತ ನೋಡ್ಬೇಕು. ಸೊ ಇನ್ನ ಟೈಮ್ ಕಾಲಾವಕಾಶ ಬಂದಿಲ್ಲ ಇನ್ನು. ಮಮ್ಮಿ ಬನ್ರಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ಬೋಣ. ಚಲೋ, ಲೆಟ್ಸ್ ಗೋ. ನಮ್ಮಮ್ಮ ತೆಂಗಿನಕಾಯಿ ನೀರು ಹೊಡಿ ಅಂತ ನಮಗೆ ಕೊಟ್ಟಾರೆ. ತೆಂಗಿನಕಾಯಿ ನೋಡ್ರಿ 2 ಪೀಸ್ ಆಗಿ ಬಿದ್ದೋಗ್ಬಿಡುತ್ತೆ ನೋಡ್ರಿ. समस्तम निर्विघ्नं कुर्वदेव सर्वदा सर्वदा. Good job. ನೀ ಮಾಡ ಬಂದಿದ್ದಿ? ನೀನೇ ಹಚ್ಕೊಂತೀಯ, ನೀನು ಹಂಗೆ ಹಚ್ಕೊಳ್ತಾ. ನಮಸ್ಕಾರ ಮಾಡು. ತಲೆ ಹಚ್ಚು. ಇದಕ್ಕೆಲ್ಲ ಅರ್ಥ ಆಗಿದೆ. ನೀನು ಯಾಕೆ ನಿಂತಿದ್ಯಾ ಗೊತ್ತಾಯ್ತು? ಬಾ ನೋಡಿ ಸ್ನೇಹಿತರೆ, ಇವರಿಗೆ ಇಲ್ಲಿ ಪೂಜೆ ಮಾಡೋಕ್ಕಿಂತ ಜಾಸ್ತಿ ಇಟ್ಟಿರೋ ಸಕ್ಕರೆ ಆಗಿದ್ಮೇಲೆ ಕಣ್ಣು. ವೇಟ್ ಅವಳೇ ಮುಂದೆ ಹೋಗ್ತಾ ಹೇಳ್ತೀರಾಗ ಸಾಕು, ಅಷ್ಟೇ ತಿನ್ಬೇಕು.
ಸೊ ನೋಡಿ ಸ್ನೇಹಿತರೆ ಮನೇಲಿ ಪೂಜೆ ಎಲ್ಲ ಆಯ್ತು. ಇವಾಗ ನಾಗರಕಟ್ಟೆ ಅಂತ ಯಾವುದೋ ಇಲ್ಲ ಮನೆ ಹತ್ರ ಇದೆ. ಆ ನಾಗರಕಟ್ಟೆ ಹತ್ರ ಹೋಗ್ಬಿಟ್ಟು ಏನೇನು ಮಾಡ್ಬೇಕು ಅಲ್ಲಿ ಹೋಗ್ಬಿಟ್ಟು ಇವಾಗ ಏನು ಪೂಜೆ ಅದನ್ನ ಅಲ್ಲಿ ಹೋಗ್ಬಿಟ್ಟೆ ತೋರಿಸ್ತೀನಿ, ನೋಡ್ಕೊಳ್ಳಿ ನೀವು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನಂತೂ ಬೆಳಗ್ಗೆ ಹೇಳತ್ತು ಇರುವಾಗ ಹೇಳ್ತಾರೆ ಪೂಜೆ ಎಲ್ಲ ಆಯ್ತು, ನಾಗಪ್ಪನ ಕಟ್ಟೆಗೆ ಹಾಲು ಎರೆಯೋದು ಎಲ್ಲ ಕೆಲಸ ಮುಗೀತು. ನಮ್ದು ಪೂಜೆ ಮುಗಿಯೋಷ್ಟೊತ್ತಿಗೆ ಇಲ್ಲಿ ನೋಡ್ರಿ ದೇವಸ್ಥಾನದ ಬಾಗ್ಲನೇ ಹಾಕ್ಬಿಟ್ರು. ಅಷ್ಟು ಲೇಟ್ ಆಗೋಯ್ತು ನಾವು ಪೂಜೆ ಮಾಡೋಷ್ಟೊತ್ತಿಗೆ. ನಾವು ಸ್ವಲ್ಪ ಉದ್ದ ಮಾಡ್ತಾರೆ ನಮ್ಮ ಮಮ್ಮಿ, ಸ್ವಲ್ಪ ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ಪೂಜೆನ ಉದ್ದ ಇರುತ್ತೆ. ಆ ಹಿಟ್ಟಲ್ಲಿ ಹಾವು ಮಾಡಿದ್ರು ಅದನ್ನು ಉದ್ದಾಯ್ತು ಜಾಸ್ತಿ ಟೈಮ್. ಯಾಕೆ ಅಂತಂದ್ರೆ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ, ಅಂದ್ರೆ ನಮ್ಮ ಮಮ್ಮಿ ಮದ್ವೆ ಆಗಿ ಬಂದಾಗಿಂದ ಏನೇನು ಅವ್ರ ಮನೆಯಲ್ಲೂ ಮಾಡ್ತಿದ್ರೇನೋ ಅದೆಲ್ಲ ಪ್ರೊಸೀಜರ್ಸ್ ಇನ್ನೂ ಮಾಡ್ತಾರೆ. ಹಿಟ್ಟಿಂದ ಹಾವು ಮಾಡೋದು, ಹಿಟ್ಟಿಂದ ಹಾವೆಲ್ಲ ಮಾಡ್ಕೊಂಡ್ರೆ ಎಲ್ಲರಿಗಿಂತ ದೊಡ್ಡ ದೊಡ್ಡ ಹಾವು ನಮ್ದೇ ಇತ್ತು. ಇಲ್ಲ ಎಲ್ಲ ಮಾಡಿ ಇನ್ನೊಂದ್ ಸ್ವಲ್ಪ ಉದ್ದ ಆಗಿತ್ತು ಅಂದ್ರೆ ನಿಜವಾದ ಹಾವೇ ಕಂಡುಬಿಡೋದು. ಎಲ್ಲ ತಿಂಡಿಗಳು ತಗೊಂಡ್ಬರ್ತಾರೆ, ಎಲ್ಲಾ ಪ್ರೊಸೀಜರ್ A to Z ಮಾಡ್ತಾರೆ ನಮ್ಮ ಮಮ್ಮಿ. ತಿಂಡಿಯಿಂದ ನೆನಪಂತ ಮನೇಲಿ ಸಿಕ್ಕಾಪಟ್ಟೆ ತಿಂಡಿಗಳು ಇದಾವೆ. ನೀವು ಅವಾಗಲೇ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಸೊ ಮನೆಗೆ ಹೋಗೋಣ ಸ್ನೇಹಿತರೆ, ಏನೇ ನಮ್ಮಮ್ಮ ತಿಂಡಿ ಮಾಡ್ರೆ ಅದನ್ನು ತೋರಿಸ್ತೀನಿ, ಅದನ್ನ ನೋಡಿ ನೀವು. ದೇವಸ್ಥಾನ ನೋಡಿ ಒಂದ್ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತಂದ್ರೆ ಬಾಗ್ಲ ಹಾಕ್ಬಿಡ್ತಲ್ಲ ದೇವಸ್ಥಾನ, ಇನ್ನೇನು ಇನ್ ಡೈರೆಕ್ಟ್ ಆಗಿ ಮನೆಗೆ. ಇವಾಗ ನೋಡಿ ಸ್ನೇಹಿತರೆ ದೇವಸ್ಥಾನದಲ್ಲಿ ಪೂಜೆ ಆಯ್ತು. ಇವಾಗ ಮನೆಗೆ ಬಂದು ಮುಟ್ಟಿದ್ದೇವೆ. ಮನೆಗೆ ಬಂದ್ಬಿಟ್ಟು ನಮ್ಮ ಮನೇಲಿ ಹೊಸ್ತು ಪೂಜೆ ಮಾಡ್ತಾರೆ. ಮನೆ ಸಸ್ಯ ಮಾಡಲ್ಲ, ಅದು ಬೇಕಂತ ಹೇಳ್ತಾವೆ ಮಕ್ಕಳು ಮಾಡ್ಕೊಂಡಂತೆ. ಅದಕ್ಕೆ ನಮ್ಮ ಅಕ್ಕ ಪೂಜೆ ಮಾಡ್ತಾಳೆ. ಇವಾಗ ಹೆಣ್ಮಕ್ಳು ಬಂದಿಲ್ಲ ಊರಿಂದ ಅಂದ್ರೆ ಸೊಸೆನೆ ಮಾಡ್ಬೇಕು, ನೀರು ಇಲ್ಲ. ಈಗ ಬಂದಾಗಲ್ಲ ಅದಕ್ಕೆ ಅವ್ರ ಕಡೆಯಿಂದ ಮಾಡಿಸ್ತಾ ಸೊ ನೋಡಿ ಸ್ನೇಹಿತರೆ, ಇವಾಗ ಪೂಜೆ ಆಯ್ತು, ಎಲ್ಲ ಆಯ್ತು. ಇನ್ನು ಯಾವ ಪೂಜೆ ತಯಾರಿ ನಡೆದಿದೆ? ಪೂಜೆ ಯಾವಾಗ? ಹೊಟ್ಟೆ ಪೂಜೆ ತಯಾರಿ ನಡೆದಿದೆ ನೋಡ್ರಿ. ಇಲ್ಲಿ ಬಿಸಿ ಬಿಸಿ ಒಳಗೆ ರೆಡಿ ಮಾಡ್ತಾಳೆ ಪೂಜಾ. ಆಡಿ ಒಂದೊಳಗೆ ಹಂಚ್ಕೊಂಡು ಬಿದ್ದೈತೆ, ಹೊಟ್ಟೆ ಒಳಗೆ ಕಾಯ್ತೈತೆ. ಹೂರ್ಣ, ಈ ಹೂರ್ಣನ ಹಿಟ್ಟ ಇದು. ಓ ಹೂರ್ಣ ಇಲ್ಲೈತೆ, ಇಲ್ಲೇ ಇದೆ ಹೂರ್ಣ. ನನ್ನ ಸಲ ಒಂದು ಸ್ಪೆಷಲ್ ಒಳಗೆ ಮಾಡ್ಬೇಕಲ್ಲ ಪೂಜಾ. ಒಂದು ಏನೈತೆ ಹೇಳಿ ನಾನು ಸ್ಪೆಷಲ್ ನನ್ನ ಸ್ನೇಹಿತರಿಗೆಲ್ಲ ಸ್ಕ್ರೀನ್ ತರ ಇರಬೇಕು ಒಳಗೆ. ನನಗೆ ಈ ಹೂರ್ಣ ಎಲ್ಲ ಐತಲ್ಲ ಸ್ನೇಹಿತರೆ, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕ್ಬಿಟ್ಟು ನೋಡಿ ಎಷ್ಟು ಹೂರ್ಣ ಹಾಕ್ತಾಳೆ ತೋರಿಸ್ತಾ ಪೂಜಾ.
ಇಷ್ಟೇ ಸ್ವಲ್ಪ ಉಣ ಇಟ್ಬಿಟ್ಟು ಅಷ್ಟೇ ಮಾಡಿಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಆ ಪೈನಾಪಲ್ ಫ್ಲೇವರ್ದು ಹೋಳಿಗೆ ಮಾಡ್ತಾರೆ ಗೊತ್ತಾ ನಿಂಗೆ? ಗೊತ್ತು. ಅದನ್ನೇ ಚೆನ್ನಾಗಿರುತ್ತೆ. ಎಲ್ಲ ಒಣಗೇನೂ ಚೆನ್ನಾಗಿರುತ್ತೆ. ನಮ್ದು ಸ್ಪೆಷಲ್ ಹೋಳಿಗೆ ಬಂದೈತೆ ಪ್ಲೇಟಲ್ಲಿ. ಇವಾಗ ಏನೇನೈತೆ ಅಂತ ತೋರಿಸ್ತೀವಿ ಇವತ್ತು. ನಾಗರ ಪಂಚಮಿ ಹಬ್ಬದ್ದು ಇವರಿಗೆಲ್ಲ ಹಬ್ಬದ ಸ್ಪೆಷಲ್. ನನಗೆ ಹಬ್ಬದ ಊಟ ತಿನ್ನೋದು ಸ್ಪೆಷಲ್. ನನಗೆ ನೋಡಿ ತುಪ್ಪ, ಹೋಳಿಗೆ ಒಂದು ತುಪ್ಪ ಹಾಕ್ತಾರೆ ನಮ್ಮ ಅಮ್ಮ. ಓಹೋ ನೋಡಿ ಝೂಮ್ ತುಪ್ಪ ಝೂಮ್ ಮಾಡಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ನಾನು ಹಾಕು ಅಂತ ಹೇಳೇ ಇಲ್ಲ, ಹಿಂಗೆ ತುಪ್ಪ ಸುರಿತಾರೆ ನಾನು ಹೋಳಿಗೆ ಮೇಲೆ. ಇನ್ನು ನಾನು ದಪ್ಪ ಆಗದೆ ಇರ್ತೀನ ಅಂತ ಹೇಳ್ರಿ ಫಸ್ಟ್. ಹೋಳಿಗೆ ಮೇಲೆ ಅಷ್ಟೇ ಸುರಿಯೋದು, ಬೇರೆ ಹೇಳೋದು ಅದೊಂದು ಡೈಲಾಗ್. ಯಾಕೆ ಚಿಕ್ಕನಿದ್ದಾಗಿಂದ ನಿನ್ ಕತೆ ಹೇಳೇನ? ಅದು ಬೇರೆ ವಿಷಯ. ಇವಾಗ ಇದು ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ಇದು ಆಲೂಗಡ್ಡೆ ಪಲ್ಯ. ತಡಿ ತೋರಿಸ್ತೀನಿ. ದಿಸ್ ಈಸ್ ಆಲೂಗಡ್ಡೆ ಪಲ್ಯ, ದಿಸ್ ಈಸ್ ಬದನೆಕಾಯಿ ಪಲ್ಯ. ಇದೇನಿದು? ಇದು ಏನಂತ ನನಗೆ ಗೊತ್ತಿಲ್ಲ. ಇದು ಕಡಲೆಕಾಳು ಪಲ್ಯ, ಸ್ಯಾಲೆಡ್ ಕಾಳು. ಆಮೇಲೆ ಇದು ಬಜ್ಜಿಗಳು ಮಾಡೋಳ ಪೂಜಾ. ಆಮೇಲೆ ಪಾಪಡ್ ಹಪ್ಪಳಗಳು ಇದಾವೆ. ನಮ್ಮ ಇವಾಗ ಇಷ್ಟೆಲ್ಲ ಊಟಗಳು ಇಟ್ಕೊಂಡು ನಮ್ಮ ಪೇಟ್ ಪೂಜೆನ ಸ್ಟಾರ್ಟ್ ಮಾಡೋಣ. ದೇವ್ರ ಪೂಜೆ ಆಯ್ತು, ನಾಗಪ್ಪನ ಪೂಜೆನ ಆಯ್ತು, ಈಗ ರಾಕಪ್ಪನ ಪೂಜೆ ಮಾಡೋಣ ಬನ್ನಿ. ರಾಕಪ್ಪನ ಹೊಟ್ಟೆ ಪೂಜೆ. ತುಪ್ಪ ಫುಲ್ ಮಿಂಚ್ತೈತೆ ಪಳ ಪಳ ಅಂತ ಅಂದ್ಬಿಟ್ಟು. ಫಸ್ಟ್ ಬದನೆಕಾಯಿ ಹಚ್ಕೋಬೇಕು, ಯಾಕಂದ್ರೆ ಸಿಹಿ ಜೊತೆ ಖಾರನೂ ಇರ್ಬೇಕು. ನೀವು ಉಂಡಿ ಹಂಗಿಟ್ಟಿಲ್ಲ ತಾಟ್ನಾಗ? ಇನ್ನೊಂದು ಸ್ನೇಹಿತರ ಸ್ಪೆಷಲ್ಲು. ನಾನು ಹೇಳಿದೆ ನನಗೆ ನಮ್ಮ ಫೇವ್ರೇಟ್ ಮಾಡೋಣ ನಮ್ಮಮ್ಮ ಇವತ್ತು ಏನೋ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಪೂಜಾ ಮೇಡಮ್ ಅವ್ರು ತರದೇ ಮರ್ತ್ಬಿಟ್ಟಾರೆ. ಇಲ್ಲೊಂದು ಉಂಡೆ ಕಾಣ್ತಾ ಇದೆಯಲ್ಲ, ಬಜ್ಜಿ ಉಂಡೆ. ಅದೇ ಥರ ನಮ್ಮಮ್ಮ ಇನ್ನೊಂದು ಉಂಡೆ ಮಾಡೋರೆ. ಆ ಉಂಡೆ ಯಾವುದು ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಬಂತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಈ ಉಂಡೆನ ಓವರ್ ಆಕ್ಷನ್ ಮಾಡಬೇಡ. ಯಾವತ್ತೂ ತಿಂದೇನಾರ್ದಂಗೆ ಆಡ್ತಾನೆ. ಪ್ರತಿ ಸರಿ ಇದೇ ಟೇಸ್ಟ್ ಇರುತ್ತೆ, ಸೇಮ್ ಟೇಸ್ಟ್, ನೋ ಚೇಂಜ್. ಪ್ರತಿ ಸರಿ ಇಷ್ಟೇ ಚೆನ್ನಾಗಿ. ಆಯಿತು, ಇನ್ನೊಂದು ತೊಗೊಂಡ್ಬಿಟ್ಟು ಹಿಂಗೆ ಪ್ಲೇಟ್ ಇಟ್ಕೊಂಡಿರೋಣ. ಮಧ್ಯ ಗ್ಯಾಪಲ್ಲಿ ಅದನ್ನು ಗುಳು ಮಾಡೋಣ. ವೃಂದ ಏನು ತಿಂದಿದ್ದಾಳೆ ಇವತ್ತು? ಯಾವತ್ತೂ ತಿಂದಿದ್ದಾಳೆ ಇವತ್ತು. ಏನು ತಿಂದಿ ವೃಂದ? ನಾಗರ ಪಂಚಮಿ ಅಂತ ಹಬ್ಬ ಹೋಳಿಗೆ ಅಂದ್ಲಲ್ಲ, ನಾಗರ ಪಂಚಮಿ ಅಂತ ಹಬ್ಬ ಹಿಂಗೆ ಮಾಡ್ತಾರಲ್ಲ, ಹಂಗೆ ಕನ್ನಡದ ಪಂಚಮಿ ಅಂತ ಹಬ್ಬ ಮಾಡಬೇಕು. ಅವತ್ತಿನ ದಿವಸ ಎಲ್ಲರೂ ಅಚ್ಚು ಕನ್ನಡ, ಹಳೆ ಕನ್ನಡ ಮಾತಾಡ್ಬೇಕು. ಅವತ್ತಿನ ದಿವಸ ಒಂದೇ ಮುಖ ಝೂಮ್ ಮಾಡಿ ವಿಡಿಯೋ ಮಾಡಬೇಕು. ಕನ್ನಡನೇ ಇಷ್ಟ ಬರಲ್ಲ ಅವಳಿಗೆ. ಅವಳು ಹೋಳಿಗೆಗೆ ಹುಗುಳಿ ಮಮ್ಮಿ, ಹುಗುಳಿ ಅಂತ. ಏನಂದ್ರೆ ಹೋಳಿಗೆ ಯಾವ್ದು ಕರೆಕ್ಟ್. ಅದು ನಮ್ಮ ಅಕ್ಕ ಏನು ಗೊತ್ತಾ ಸ್ಪೆಷಲ್? ನಮ್ಮ ಅಕ್ಕ ಊಟ ಮಾಡೋದು ಹೋಳಿಗೆ ಬದನೆಕಾಯೆಲ್ಲ ನಾವು ತಿಂದ್ರೆ ಅವಳು ಏನು ತಿಂತಾಳೆ ಗೊತ್ತಾ? ಏನು ತಿಂತ ಹೇಳಿ ನೀನು? ಚೆನ್ನಾಗಿರುತ್ತೆ. ಹೋಳಿಗೆಯಲ್ಲಿ ಸಾರು ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಗೊತ್ತಾ? ಯಾರು ತಿಂತೀರಾ ಕಮೆಂಟ್ ಮಾಡಿ. ನಾನು ತಿಂತೀನಿ. ನಾನು ನೋಡಿ ಸ್ನೇಹಿತರೆ, ನಮ್ಮ ಅಕ್ಕಂದು ಸ್ಟಾರ್ಟ್ ಆಯ್ತು. ಭರ್ತಾ ಬಗೋಣಿ ಹೋಳಿಗೆ ಸಾರು. ನೋಡಿಲ್ಲ ಅಲ್ಲೂ ತೋರಿಸು. ನಾನು ನೆನ್ತೀನಿ ಅದೇ ಕ್ಯಾಟಗರಿ ಹೋಗೋಣ ನೋಡ್ರಿ. ಅವಳು ಹಾಕೊಂತಾಳೆ. ನನಗೇನು ಹೆಸರು ಇಡ್ತೀವಿ ನಿನಗ ಲೈಫ್ ಬಾಯ್ ಮುಲ್ತಾನಿ ಮಿಟ್ಟಿ ಹೋಳಿಗೆ ಸಾರು. ಅದು ಯಾಕೆ ಹೇಳಿದೆ ಮಾತಾಡ್ತೇವೆ? ನಮ್ಮ ಅಕ್ಕ ಹೇಳ್ತಾಳೆ. ನಮ್ಮ ಅಕ್ಕ ಕಾಮೆಂಟ್ ನಮ್ಮ ಅಕ್ಕ ಹಬ್ಬದ ದಿನ ಅವೆಲ್ಲ ಮಾತಾಡೋಣ. ಯಾಕೆ ಮಾತಾಡೋಲ್ಲ? ಹೇಳ್ಬೇಕು. ಆರಾಮಾಗಿ ಎಲ್ಲ ಕತೆಗಳನ್ನ. ಯಾಕೆ ನಿಂದು ತುಪ್ಪದ ಕತೆ? ನಾನು ತುಪ್ಪದ ಹೇಳುವಂತೆ ಫಸ್ಟ್ ಲೈಫ್ ಬಾಯ್ ಮುಲ್ತಾನಿ ಮಿಟ್ಟಿ ಕದ್ದೀವ. ಹೋಗ್ತೀನಿ. ಇಲ್ಲ ಹೇಳು. ಏನು ಪೂಜಾ ಚಿಕ್ಕವಳಿದ್ದಾಗ ಒಂದು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗಿದ್ದೆ. ಕಾಲೇಜ್ ಓದ್ತಾ ಇದ್ದು. ಕಾಲೇಜ್ ಓದ್ತಾ ಇದ್ಲು. ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಸುಮ್ಮನೆ ಏನಾದ್ರು ಹಿಂಗೆ ಪಿಂಪಲ್ಸ್ ಎಲ್ಲ ಬಂದ್ರೆ ಅದಕ್ಕೆಲ್ಲ ವಾಂಟೆಡ್ ಟು ಶೋ ಹರ್. ಅವ್ರು ಕೇಳಿದ್ರು ಏನು ಯೂಸ್ ಮಾಡ್ತೀಯಮ್ಮ ಮುಖಕ್ಕೆ ಅಂತ. ಸೋಪ್ ಯೂಸ್ ಮಾಡ್ತೀನಿ ಅಂತಂದ್ರೆ. ಯಾವ ಸೋಪು ಅಂತಂದ್ರೆ ಲೈಫ್ ಬಾಯ್ ಮುಲ್ತಾನಿ ಮಿಟ್ಟಿ. ನಾನು ಇಮ್ಯಾಜಿನ್ ಮಾಡ್ಬಿಟ್ಟೆ. ನಮ್ಮ ಮಕ್ಕಳಿದ್ದು ಮನೆ ಮುಂದೆ ಹೇಳೋದು ಗುಲ್ಬರ್ಗದಲ್ಲಿ. ನಾನು ಫುಲ್ ಇಮ್ಯಾಜಿನ್ ಮಾಡ್ಬಿಟ್ಟೆ ಸೀನ್. ನೀನು ಸೂರ್ಯ ಎನೆಕ್ಟ್ ಮಾಡಿದ್ದಲ್ಲ ಅದನ್ನ ತೋರಿಸು. ಲೈಫ್ ಬಾಯ್ ಮುಲ್ತಾನಿ ಮಿಟ್ಟಿ ಅಂತ ಪೂಜೆ ಮಾಡೋದು 100% ಗೊತ್ತಾಯ್ತು ನನಗೆ. ನೀನೇನಿಲ್ಲ ತಗೋ. ನಾ ವಿಡಿಯೋನ ಲೈಫ್ ಬಾಯ್ ಮುಲ್ತಾನಿ ಮಿಟ್ಟಿ ಹಿಂಗೆ ಹೇಳಿದೀನಿ. ಇವ್ರು ಅದನ್ನ ಅಂದ್ರೆ ಲೈಫ್ ಬಾಯ್ ಸ್ಪೆಲ್ಲಿಂಗ್ BOY ಇಲ್ಲ, BUOY ಇದೆ. ಅದಕ್ಕೆ ಇವಳು ಲಿಟ್ರಲಿ ಬಾಯ್. ಲೈಫ್ ಬಾಯ್. ಈ ನಮ್ದು ಹೇಳ್ಬಿಡು ತುಪ್ಪದಿಲ್ಲ, ಅವಳಿಗೆ ಸಮಾಧಾನ ಇರಲ್ಲ. ಆಮೇಲೆ ಪ್ರತಿ ಹಬ್ಬಕ್ಕೆ ಪ್ರತಿ ಹಬ್ಬ ಇರೋದು ದಿನ ತುಪ್ಪ
ಎಷ್ಟು ತುಪ್ಪ ಹಾಕಿದ್ರು ಇನ್ನೊಂದ್ ಚೂರು ಹಾಕು ಅಂತಿದ್ದ ಚಿಕ್ಕವನಿದ್ದಾಗ. ಅವ್ರು ಎಷ್ಟು ಸಾಕ ಹೋಗ್ತಿತ್ತು ನಮ್ಗೆ, ಎಷ್ಟು ಎಷ್ಟು ಹಾಕ್ತಾ ಇದ್ರು ಇನ್ನೊಂಚೂರು ಅಂತ ಇರ್ತಿದ್ದ. ಪಪ್ಪ ಒಂದ್ಸಲಿ ತಲೆ ಕೆಟ್ಟೋಗಿ ಇನ್ನೊಂಚೂರು ಅಂತ ಪಪ್ಪಂಗ್ ನೋಡ್ದೆ ನಾನು. ಪಪ್ಪ ಏನ್ ಮಾಡಿದ್ರು, ತುಪ್ಪದ ಜಬ್ಬಿ ತಗೊಂಡು ಅರ್ಧ ತುಪ್ಪ ಸುರಿದ್ಬಿಟ್ಟು ತಿನ್ನೀಗ ಹೆಂಗೆ ಅಂದ್ರೆ ದಬಾಂತ ಹಾಕ್ಬಿಟ್ಟು ಇಟ್ಬಿಟ್ರೆ ಸೈಡ್ಗೆ. ನಾನು ದೋಸೆ ತಿಂತಿದ್ದೆ ಅವತ್ತಿನ ದಿವಸ. ಎಷ್ಟು ತುಪ್ಪ ಅಂದ್ರೆ ಪ್ಲೇಟಲ್ಲಿ ತುಂಬ್ಕೊಂಡ್ಬಿಟ್ಟೈತೆ ತುಪ್ಪ, ಅರ್ಧ ಪ್ಲೇಟಿಗೆ ತಿನ್ಬಿಟ್ಟೈತೆ. ಅದ್ರ ನಮ್ಮ ಪಪ್ಪ ತಿನ್ನು ಇವಾಗ ಮಗನೇ ತಿನ್ನು, ನನಗೆ ಎಲ್ಲೋ ಹೊಡಿತಾರಪ್ಪ ಇವಾಗ ಅಂತ ನನಗೆ ಎದಕ್ಕೆ ಅಂದ್ರೆ ನಾನು ಹಿಂಗೆ ನಮ್ಮ ಅಮ್ಮಂಗೆ ನೋಡ್ತಾ ಇದ್ದೀನಿ. ನಮ್ಮಮ್ಮ ಅಲ್ಲಿ ಮೂಲೆಯಲ್ಲಿ ನಿಂತವ್ರು, ಬಾಗಲ್ ಮೂಲೆಯಲ್ಲಿ. ನಾವು ಈ ತೆಗಿತಾರ ಇವ್ನು ನಗ್ತಾಳೆ ಪಕ್ಕ ಕೂತ್ಕೊಂಡ್ಬಿಟ್ಟು ನಮ್ಮ ಅಕ್ಕ ತೆಗೆದಿ ಅಂದ್ರೆ ನೋಡಿ ನಾವು ತಿನ್ನಲ್ಲ ಹೆಂಗೆ ಕೇಳೋಣ. ಎಷ್ಟು ಹಾಕಿದ್ರೆ ಇಷ್ಟ ಹಾಕಿ ಅದೇ ಕತೆ ಮತ್ತೆ. ಸ್ವಲ್ಪ ಬಟ್ ಇವಾಗ ಅಷ್ಟೊಂದು ತಿನ್ನಲ್ಲ ತುಪ್ಪ ನಾನು ಇವಾಗ. ಎಷ್ಟು ಅಂದ್ರೆ ಹೇಳೋ ಅರ್ಥ ಏನಂದ್ರೆ ನಿನ್ಗೆ ಖುಷಿಗೆ ಏನೋ ಡಿಫ್ರೆನ್ಸ್ ಇರಲಿಲ್ಲ. ಇಲ್ಲಿ ಖುಷಿ ನಿನ್ನಂಗೆ ಇದೇ ಡಬಲ್ ಅದಲ್ಲ. ಹೌದಾ? ಅವಳು ಪೂಜಾ ಅಂತ ಹೇಳೋದು ಅನ್ಕೋ, ಅವ್ರ ಹತ್ರ ಬರ್ತಾಳೆ ಪೂಜಾ ಹತ್ರ ಅಥವಾ ಮಮ್ಮಿ ಅಂತ ಬರ್ತಾಳೆ. ನಾನು ಒಳಗೆ ಕೂತಿರ್ತೀನಿ, ಇನ್ನು ಕೆಲಸ ಮಾಡ್ತಿರ್ತೀನಿ ಕಂಪ್ಯೂಟ್ರಲ್ಲಿ. ಅವಳು ಮಮ್ಮಿ ಅಂತ ಬರ್ತಾಳೆ, ಅಡುಗೆ ಮಾಡ್ತಿರ್ತಾಳೆ ಪೂಜಾ, ಮಮ್ಮಿ ಅಂತ ಬರ್ತಾಳೆ. ಇವಳು ಜಲ್ದಿ ರೆಸ್ಪಾಂಡ್ ಮಾಡಲ್ಲ, ಇವಳದು ಹಂಗೆ ತಲೆ. ಇವಳು ಬೇಗ ರೆಸ್ಪಾಂಡ್ ಮಾಡಲ್ಲ. ಅವಳು ಮಮ್ಮಿ 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 ಒಂದು 100 ಸಲ ಮಮ್ಮಿ ಅಂತ ಹೇಳು. ಇವಳು ಏನಮ್ಮ ಅಂತ ಕೇಳ್ಬೇಕು. ಕೇಳಿ ಇವತ್ತು ಸುಮ್ಮನೆ ಬಿಡಬಾರ್ದು. ಇವಳು ಏನಮ್ಮ ಇದ್ರಿಂದ ಹೇಳು ಮತ್ತೆ ಮಮ್ಮಿ ಮಮ್ಮಿ ಮಮ್ಮಿ. ನಾನು ಆಮೇಲೆ ಆ ಮಮ್ಮಿ ಅಲ್ಲಿರ್ತಾರೆ, ಮಮ್ಮಿ ಅಲ್ಲಿ ಕೂತಿರ್ತಾರೆ ಹಾಲಲ್ಲಿ. ಅಲ್ಲಿಂದ ನಮ್ಮ ಮಮ್ಮಿ ಓದಿರ್ತಾರೆ ಪೂಜೆಗೆ. ಅವಳಿಗೆ ಕಳ್ಸಲಿ ಅಡುಗೆ ಮಾಡೋ, ನನ್ನ ಹತ್ರ ಕಳ್ಸು ಅಂತ. ನಾನು ಒಳಗ್ಕೊಂಡು ಕೇಳ್ತಿರ್ತೀನಿ ಎಲ್ಲ, ನನ್ನ ಹತ್ರ ಕಳ್ಸು ಅಂತ. ಇವಳು ಕೇಳಿಸ್ಕೊಂಡ್ಬಿಡ್ತಾಳೆ, ಓ ಅಜ್ಜಿ ಕರೆದ್ರಲ್ಲಪ್ಪ ಅಂತ. ಇಲ್ಲಿ ಮಮ್ಮಿ ಅಜ್ಜಿ ಮಮ್ಮಿ ಅಜ್ಜಿ. ನಾ ಫಸ್ಟ್ ಮಮ್ಮಿ ಆಮೇಲೆ ಅಜ್ಜಿ. ನಾನು ಸುಮ್ಮನೆ ಕೂತಿರ್ತೀನಿ, ಇದೀ ಅಂತ ನಾನು ಕೂಗಕ್ಕೆ ಹೋಗಲ್ಲ. ನಾನು ಕೂಗಲೇ ಬಿಡ್ಕೋ, ಅದು ಮಮ್ಮಿ ಅಜ್ಜಿ ಪಪ್ಪ ನೋಡ್ಕೋತ ಕೂತಿರ್ತಾರೆ. ಇಲ್ಲ ಕೇಳಿಸ್ಕೊಂತಿರ್ತೀನಿ, ನೋಡ್ಕೊಂಡಿರೋ ನಾನು. ಸೊ ಆಯ್ತು ನೋಡಿ ಸ್ನೇಹಿತರೆ, ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದ್ವಿ. ಇನ್ನೇನಿದೆ ಹೇಳಿ, ಈ ಬ್ಲಾಗಲ್ಲಿ ಇನ್ನೂ ಏನೋ ತೋರಿಸೋದಿಲ್ಲ. ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಊಟ ಅಂತ ಸೂಪರ್ ಆಗಿತ್ತು, ಹಬ್ಬದ ಊಟ ಸೂಪರ್. ಉಂಡಿ ಟೋಟಲ್ ಎಷ್ಟು ಉಂಡಿ ತಿಂದಕ್ಕ ನೀ? ಅವ್ರ ಮನೆಗೆ ಬಂದ್ರೆ ತಟ್ಟೆಲೆಲ್ಲ ಅರೇಂಜ್ ಮಾಡಿ ಉಂಡಿ ತಿಂದು ನಮ್ಮ ಅಕ್ಕ ಗುಂಡಿ ಆದ್ಲು. ವಾ 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 ವಾ. ಸ್ನೇಹಿತರೆ, ಇದೇ ಡುಮ್ಮಿ ಅಂತ ಉಂಡಿ ಮಾತ್ ಮೇಲೆ ನಾನು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಂತೆ. ನಿಮ್ಗೇನಾರ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಸ್ನೇಹಿತರೆ, ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.